ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ದೇವ್ರೆ, ಅಜ್ಜಿ ಬೇಗ ಹುಷಾರಾಗಿ ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ. ಥ್ಯಾಂಕ್ ಯು. ಶಲ್ವಿ, ನೀವಿಬ್ರು ಕೂತ್ಕೊಳ್ಳಿ, ನಾನು ಕುಡಿಯೋಕೆ ಏನಾದರೂ ತರ್ತೀನಿ. ಅಯ್ಯೋ ಅಕ್ಕ, ಅದೆಲ್ಲ ಏನು ಬೇಡ, ನಾವೇ ನೆಂಟ್ರೆ ಈ ಮನೆಗೆ. ಇದು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ಅಜ್ಜಿ ಹೆಸರಾಗಿ ಪೂಜೆ ಮಾಡಿಸ್ಕೊಂಡ್ಬಂದಿದ್ವಿ. ಹೇಗೋ ಚಲ್ವಿ, ದೇವ್ರ ದಯೆಯಿಂದ ಅಜ್ಜಿ ಬೇಗ ಸುಧಾರಿಸ್ಕೊಂಡ್ರೆ ಅಷ್ಟೇ ಸಾಕು. ಅಕ್ಕ, ಮಾವ ಎಲ್ಲರೂ ಈಗೇನು ಬಂದ್ಬಿಡ್ತಾರೆ, ಫೋನ್ ಮಾಡಿದ್ರು. ಬೇಜಾರು ಮಾಡ್ಕೋಬೇಡ ವೆಂಕಿ, ನಮಗೂ ತುಂಬ ನೋವಾಗ್ತಿದೆ. ಅಜ್ಜಿ ಬೇಗ ಹುಷಾರಾಗ್ಬಿಡ್ತಾರೆ. ನನಗೂ ಇದನ್ನೇ ಹೇಳಿ ಹೇಳಿ ಸಾಕಾಗೋಯ್ತಕ್ಕ. ಅಜ್ಜಿಗೆ ಏನಾಗಲ್ಲ, ಹುಷಾರಾಗಿ ಬರ್ತಾರೆ ಅಂತ ನಾನು ಎಷ್ಟೇ ಹೇಳಿದ್ರು ನನ್ನ ಮಾತೇ ಕೇಳೋಕ್ಕಿಲ್ಲ. ಯಾವಾಗಲೂ ಅಳ್ತಾನೆ ಇರ್ತಾರೆ. ಮಾವ ಬಂದರು. ಮಾವ, ಅಪ್ಪ, ಅಜ್ಜಿ ಹೇಗಿದ್ದಾರೆ? ಏನಂದ್ರು ಡಾಕ್ಟ್ರು? ಅಮ್ಮಂಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅಮ್ಮನ್ನ ಈ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟ ಆಯ್ತು. ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಹೇಳಿದ್ರು ಅಳಿಯಂದ್ರು ಅಮ್ಮನ ಮನೆಗೆ ಕಳ್ಸಕ್ ಒಪ್ಲೇ ಇಲ್ಲ. ಅಯ್ಯೋ, ಅದು ಹೇಗಾಗತ್ತೆ ಮಾವ? ಅಲ್ಲಿ ಜಾನ್ವಿನೂ ಬಸ್ರಿ ಹುಡುಗಿ, ಈಗ ಅಜ್ಜಿಗೂ ಹೀಗಾಗಿದೆ. ಜಾನ್ವಿನೇ ಯಾರಾದರೂ ನೋಡ್ಕೋಬೇಕು ಅಂಥದ್ರಲ್ಲಿ ಅವಳಿಂದ ಅಜ್ಜಿನ ನೋಡ್ಕೊಳಕ್ಕಾಗತ್ತಾ ಮಾವ? ನೀವು ಕರ್ಕೊಂಬಂದ್ಬಿಡ್ಬೇಕಾಗಿತ್ತು. ಇದೇ ಮಾತು ನಾನು ಹೇಳಿದೆ ಅಮ್ಮ. ಅಜ್ಜಿ ನಮ್ಮನೆಗೆ ಬಂದು ಬಿದ್ದು ಹೀಗಾಗಿದೆ, ಅವ್ರ ಗುಣಪಡಿಸೇ ನಾನು ಕಳಿಸೋದು ಅಂತ ಹಠ ಮಾಡಿದ್ರು. ಮುಂದಿನ ಸಲ ಹೋದಾಗಾದ್ರೂ ಸಮಾಧಾನವಾಗಿ ಅಳಿಯಂದ್ರಿಗೆ ಹೇಳಿ ಅಮ್ಮನ್ನ ನಮ್ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ ನಮ್ಮ ಕಣ್ಣು ಮುಂದಿದ್ರೇನೆ ನೆಮ್ಮದಿ. ಏನಪ್ಪ ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನೆಮ್ಮದಿ ಅದು ಇದು ಅಂತ ಭಾಷಣ ಮಾಡ್ಕೊಂಡು ಕೂತಿದ್ದೀರಿ. ಸಂತು, ನಾನೇನಪ್ಪ ಮಾಡ್ದೆ? ನೀವೇ ಮಾಡಿದ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.